ಗುಜರಾತ್ ಗಲಭೆ ಕುರಿತು ಎಂಪುರಾನ್ ಚಿತ್ರದಲ್ಲಿ ಉಲ್ಲೇಖಕ್ಕೆ ಬಲಪಂಥೀಯರ ತೀವ್ರ ವಿರೋಧದ ಬೆನ್ನಲ್ಲೇ ಎಂಪುರಾನ್ ಚಿತ್ರದ 17 ದೃಶ್ಯಗಳಿಗೆ ಕತ್ತರಿ. ಮೋಹನ್ ಲಾಲ್ ನಟನೆಯ ಪೃಥ್ವಿರಾಜ್ ಸುಕುಮಾರನ್ ಅವರ ನಿರ್ದೇಶನದ ಎಂಪುರಾನ್ ಚಿತ್ರದಲ್ಲಿ 2002ರ ಗುಜರಾತ್ ಗಲಭೆಯನ್ನ ಸ್ಪಷ್ಟವಾಗಿ ಹೋಲುವ ದೃಶ್ಯಗಳಿವೆ ಅಂತ ಬಲಪಂಥೀಯ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರಿಂದ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಚಿತ್ರದ ನಿರ್ಮಾಪಕರು ಚಿತ್ರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡೋಕೆ ನಿರ್ಧರಿಸಿದ್ದಾರೆ ಅಂತ ವರದಿಯಾಗಿದೆ. ಈ ಬಗ್ಗೆ ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ ಕೂಡ ಸಿನಿಮಾವನ್ನ ಟೀಕಿಸಿ ಬರೆದಿದೆ. ಆರ್ಎಸ್ಎಸ್ನ ರಾಜಕೀಯವನ್ನ ಸಿನಿಮಾದಲ್ಲಿ ತೋರಿಸಿದ ಬಗೆಯನ್ನ ಅದು ಟೀಕಿಸಿದೆ. ಅದರ ಬೆನ್ನಿಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೆಲವು ಬದಲಾವಣೆ ಮಾಡೋಕೆ ಹೊರಟಿದ್ದಾರೆ. ಎಂಪುರಾನ್ ಚಿತ್ರದಲ್ಲಿನ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಗಲಭೆಗಳನ್ನ ಬಿಂಬಿಸುವ ಕೆಲವು ದೃಶ್ಯಗಳನ್ನ ಕತ್ತರಿಸಲಾಗುತ್ತೆ. ಬಾಬಾ ಬಜರಂಗಿ ಹೆಸರನ್ನ ಬದಲಾಯಿಸಲಾಗುತ್ತೆ ಮತ್ತು ಕೆಲವು ಸಂಭಾಷಣೆಗಳನ್ನ ಮ್ಯೂಟ್ ಮಾಡಲಾಗುತ್ತೆ ಅಂತ ಚಿತ್ರತಂಡ ತಿಳಿಸಿದೆ. ಎಂಪುರಾನ್ ಚಿತ್ರ ಮಾರ್ಚ್ 27ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದ್ದು, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಂದ್ರೆ ಸಿಬಿಎಫ್ಸಿ ಮೋಹನ್ ಲಾಲ್ ಅಭಿನಯದ ಚಿತ್ರಕ್ಕೆ 17 ಬದಲಾವಣೆಗಳನ್ನ ಆದೇಶಿಸಿದೆ. ಕೇರಳದ ಸಿಬಿಎಫ್ಸಿ ಕಚೇರಿ ಚಿತ್ರವನ್ನ ಪರಿಶೀಲಿಸಿದೆ ಮತ್ತು ಚಿತ್ರವನ್ನ ಎಡಿಟ್ ಮಾಡುವಂತೆ ಚಿತ್ರತಂಡಕ್ಕೆ ಸೂಚಿಸಿದೆ. ಪರಿಷ್ಕೃತ ಆವೃತ್ತಿಯನ್ನ ಸೋಮವಾರದ ಒಳಗೆ ಸಲ್ಲಿಸುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ಆದರೆ ಕೇರಳ ಸಿನಿಮಾ ನಿರ್ಮಾಪಕರ ಸಂಘದ ಪ್ರಕಾರ ಸೆನ್ಸಾರ್ ಬೋರ್ಡ್ ಅಂತಹ ಯಾವುದೇ ಸೂಚನೆ ನೀಡಿಲ್ಲ. ಚಿತ್ರತಂಡವೇ ಸ್ವಯಂ ಪ್ರೇರಿತವಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ತಿದೆ. ಈ ಮೊದಲು ಸಿನಿಮಾ ಬಿಡುಗಡೆ ಬಳಿಕ ಮತ್ತೆ ಬದಲಾವಣೆಗೆ ಸೆನ್ಸಾರ್ ಬೋರ್ಡ್ ಸೂಚಿಸಿದೆ ಅಂತ ಇದೇ ನಿರ್ಮಾಪಕರ ಸಂಘ ಆಕ್ಷೇಪ ಎತ್ತಿತ್ತು. ಸಿನಿಮಾದಲ್ಲಿನ ಯಾವುದೇ ದೃಶ್ಯಗಳು ಅಥವಾ ಸಂಭಾಷಣೆಗಳು ಯಾರಿಗಾದರೂ ನೋವನ್ನು ಉಂಟು ಮಾಡಿದ್ರೆ ಬದಲಾವಣೆಗಳನ್ನು ಮಾಡುವಂತೆ ಚಿತ್ರದ ನಿರ್ದೇಶಕ ಪೃಥ್ವಿರಾಜ್ ಅವರು ಸೂಚಿಸಿದ್ದಾರೆ ಅಂತ ಚಿತ್ರ ನಿರ್ಮಾಪಕ ಗೋಕುಲಂ ಗೋಪಾಲನ್ ತಿಳಿಸಿದ್ದಾರೆ. ಕುನಾಲ್ ಕಾಮ್ರಾ ಅವರ ಹಾಸ್ಯಕ್ಕೆ ಹಿಂಸಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿ ಅವರ ವಿರುದ್ಧ ಕೇಸು ದಾಖಲಾದ ಹೊತ್ತಲ್ಲೇ ಎಂಪುರಾನ್ ಚಿತ್ರದ ದೃಶ್ಯಗಳು ಹಾಗೂ ವಿಷಯದ ಬಗ್ಗೆ ಅಸಹನೆ ವ್ಯಕ್ತವಾಗಿದೆ. ಕೇರಳದಲ್ಲಿ ಗುರುವಾರ ಬಿಡುಗಡೆಯಾದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅಭಿನಯದ ಎಂಪುರಾನ್ ಚಲನಚಿತ್ರ ವ್ಯಾಪಕ ರಾಜಕೀಯ ಚರ್ಚೆ ಹಾಗೂ ವಿವಾದಕ್ಕೆ ಕಾರಣ ಆಗಿತ್ತು. ಸಿನಿಮಾವನ್ನ ಕೇರಳ ಕಾಂಗ್ರೆಸ್ ಅಭಿನಂದಿಸಿದ್ದು, ಸಂಘ ಪರಿವಾರದ ಅಜೆಂಡಾವನ್ನ ಬಹಿರಂಗಪಡಿಸುವ ವಿಶ್ವಮಟ್ಟದ ಸಿನಿಮಾ ಅಂತ ಶ್ಲಾಘಿಸಿತ್ತು. ಚಿತ್ರದಲ್ಲಿ ಗುಜರಾತ್ ಹಿಂಸಾಚಾರ ಮತ್ತು ಜಾತ್ಯತೀತ ಪಕ್ಷವನ್ನ ತೊರೆದು ಹಿಂದುತ್ವದ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಪಾತ್ರವನ್ನ ಸಂಪೂರ್ಣವಾಗಿ ಋಣಾತ್ಮಕವಾಗಿ ತೋರಿಸಲಾಗಿದೆ ಅನ್ನೋದು ಬಲಪಂಥೀಯರ ಆರೋಪವಾಗಿತ್ತು. ಚಿತ್ರದಲ್ಲಿ ಜಾಯಿದ್ ಮಸೂದ್ ಎಂಬ ಪಾತ್ರದಲ್ಲಿ ಪೃಥ್ವಿರಾಜ್ ನಟಿಸಿದ್ದಾರೆ. ಅವರ ಜೀವನದ ಹಿನ್ನೆಲೆಯಲ್ಲಿ ಮುಸ್ಲಿಂ ಕುಟುಂಬಗಳನ್ನ ಹಿಂಸಾತ್ಮಕವಾಗಿ ಕೊಂದು ಹಾಕಿದ ಘಟನೆಯನ್ನ ತೋರಿಸಲಾಗಿದೆ. ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರು ಈ ಹತ್ಯೆ ಮಾಡಿದಂತೆ ಸಿನಿಮಾ ತೋರಿಸುತ್ತೆ. ಇದಲ್ಲದೆ ಸಿನಿಮಾ ಕೇಂದ್ರ ಸರ್ಕಾರದ ಏಜೆನ್ಸಿಗಳ ದುರ್ಬಳಕೆ ವಿಷಯವನ್ನು ಎತ್ತಿದೆ. ಕೇರಳ ಕಾಂಗ್ರೆಸ್ ಅಧಿಕೃತ ಸಾಮಾಜಿಕ ಜಾಲತಾಣ ಪುಟದಲ್ಲಿ ಈ ಕುರಿತು ಪೋಸ್ಟ್ ಮಾಡಿದೆ. ಈ ಸಿನಿಮಾ ಸಂಘ ಪರಿವಾರ ಕೇರಳವನ್ನ ವಿಭಜಿಸಲು, ಕರಾವಳಿ ಪ್ರದೇಶ ಮತ್ತು ಬಂದರುಗಳನ್ನು ಹಿಡಿಯಲು ಹೇಗೆ ತಂತ್ರ ಹಾಕ್ತಿದೆ ಅನ್ನೋದನ್ನ ತೋರಿಸುತ್ತೆ ಅಂತ ಕಾಂಗ್ರೆಸ್ ಹೇಳಿತ್ತು. ಮೋಹನ್ ಲಾಲ್ ಅಭಿಮಾನಿಗಳಾಗಿರುವ ಕೆಲ ಬಲಪಂಥೀಯರು ಎಂಪುರಾನ್ ಚಲನಚಿತ್ರ ಮತ್ತು ಚಿತ್ರದಲ್ಲಿ ನಟಿಸಿದ ಮೋಹನ್ ಲಾಲ್, ನಿರ್ದೇಶಕ ಪೃಥ್ವಿರಾಜ್, ಚಿತ್ರಕಥೆ ಬರೆದ ಮುರಳಿ ಗೋಪಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇರಳ ಸ್ಟೋರಿಯಂತಹ ಹಸಿ ಹಸಿ ಸುಳ್ಳುಗಳ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದ ಬಲಪಂಥೀಯರು ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರ ಹೊಸ ಸಿನಿಮಾವನ್ನ ನೋಡಿ ಬಹಳ ಚಿಂತೆಗೆ ಬಿದ್ದಿದ್ರು. ಈ ಎಲ್ಲ ವಿರೋಧದ ಬೆನ್ನಲ್ಲೇ ಎಂಪುರಾನ್ ಚಿತ್ರದ 17 ದೃಶ್ಯಗಳಿಗೆ ಕತ್ತರಿ ಬಿದ್ದಿದೆ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಎಂಪುರಾನ್ ಚಿತ್ರದಲ್ಲಿ 17 ಬದಲಾವಣೆಗಳನ್ನು ಮಾಡೋಕೆ ಆದೇಶಿಸಿದೆ. 2019ರಲ್ಲಿ ಬಿಡುಗಡೆಯಾದ ಲೂಸಿಫರ್ ಸಿನಿಮಾದ ಮುಂದುವರೆದ ಭಾಗವೇ ಈ ಎಂಪುರಾನ್. ಚಿತ್ರದಲ್ಲಿ ಮೋಹನ್ ಲಾಲ್, ಪೃಥ್ವಿರಾಜ್ ಸುಕುಮಾರನ್, ಟೋಬಿನೋ ಥೋಮಸ್, ಮಂಜು ವಾರಿಯರ್, ಅಭಿಮನ್ಯು ಸಿಂಗ್, ಆಂಡ್ರಿಯಾ ತಿವಾಡರ್, ಜೆರೋಮ್ ಫ್ಲಿನ್, ಇಂದ್ರಜಿತ್ ಸುಕುಮಾರನ್, ಎರಿಕ್ ಎಬುವಾನಿ ಮತ್ತು ಸೂರಜ್ ವೆಂಚಾರು ಮೋಡು ನಟನೆ ಮಾಡಿದ್ದಾರೆ. ನಟ ಪೃಥ್ವಿರಾಜ್ ಸುಕುಮಾರನ್ 2019ರಲ್ಲಿ ಲೂಸಿಫರ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ನಿರ್ದೇಶಕರಾಗಿ ಪದಾರ್ಪಣೆ ಮಾಡಿದ್ರು. ಇದಾದ 6 ವರ್ಷಗಳ ಬಳಿಕ ಲೂಸಿಫರ್ನ ಮುಂದುವರೆದ ಭಾಗ ಎಂಪುರಾನ್ ಚಿತ್ರ ತೆರೆ ಮೇಲೆ ಬಂದಿದೆ. ಈ ಚಿತ್ರ ಕೇವಲ 2 ದಿನದಲ್ಲಿ ಜಾಗತಿಕವಾಗಿ 100 ಕೋಟಿ ರೂಪಾಯಿಯನ್ನ ಗಳಿಸಿ ಇತಿಹಾಸ ಸೃಷ್ಟಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.